traffic signal system opened in front of Beek to ease traffic movement. Bangalore, 5th November 2025, a new traffic signal in front of the Bangalore International Exhibition Centre, Beek, has been opened to improve road safety and facilitate vehicle movement near the Madhwara metro station and Beek entrance. The initiative aims to ensure safety for commuters along the busy Tumkur road. The traffic signal was inaugurated by Shri S.R. Vishwanath, Hobbieli MLA, Yelahanka constituency. Speaking at the inauguration, Shri Vishwanath emphasized that installing a traffic signal at the intersection connecting Nice Road, Beek, and the Madhwara metro station was a crucial step towards improving commuter safety. He praised the efforts of Beek, which hosts major exhibitions and events, drawing large crowds to the area, for its funding and execution of the initiative. Shri Vishwanath said that this was the beginning, and plans are underway to install traffic signals along the entire highway up to Nelmangla. ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ನ್ಯಾಷನಲ್ ಹೈವೇ ಪುನಃ ಹೈವೇ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ವೆಹಿಕಲ್ಸ್ ಇತ್ತು ಮತ್ತೆ ಇಲ್ಲಿ ಜಾಮ್ ಆಗ್ತಾ ಇತ್ತು. ವರಿಷ್ಠಾಧಿಕಾರಿಗಳಂತ ಶ್ರೀಯುತ ಬಾಬಾರವರ ನೇತೃತ್ವದಿಂದ ಮತ್ತು ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಮುಖಂಡರು ದೇಶೀಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇದು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಇದು ಬಹಳ ಪ್ರಮುಖವಾದಂತಹ ರಸ್ತೆ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ದೊಡ್ಡದಾಗಿದೆ. ನಾನು ಹಿಂಗೇನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಬರಲಿ ಪೊಲೀಸರಿಗೂ ಕೂಡ ಸಿಬ್ಬಂದಿ ಸಮಸ್ಯೆ ಕೊರತೆ ಇರೋದ್ರಿಂದ ಇಲ್ಲಿ ನಿವಾರಣೆ ಮಾಡೋದು ಬಹಳ ಕಷ್ಟ. ರೋಡ್ ಪಕ್ಕದಲ್ಲೆಲ್ಲ ಕೂಡ ವೆಹಿಕಲ್ ಆಗ್ತಾರೆ, ಇಲ್ಲೆಲ್ಲ ಕೂಡ ಬೋರ್ಡನ್ಗಳಿದೆ. ಇದನ್ನ ಸ್ವಲ್ಪ ಸುಧಾರಿಸೋ ನಿಟ್ಟಿನಲ್ಲಿ ಇವತ್ತು ಒಂದು ಮೊದಲನೇ ಪ್ರಯತ್ನವಾಗಿ ಇವತ್ತು ನಮ್ಮ BIC ಅವರು ಅನುದಾನದಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಇದು ನೆಲಮಂಗಲದವರೆಗೂ ಸಿಗ್ನಲ್ ಬೆಳಿಬೇಕಾಗ್ತದೆ. ನಗರ ಬೆಳೀತಾ ಇರೋ ರೀತಿಯಲ್ಲಿ ನಾವು ಕೂಡ ಜನಗಳಿಗೆ ಟ್ರಾಫಿಕ್ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡ್ಬೇಕಂತ ಕೆಲಸವನ್ನು ಕೂಡ ಮಾಡ್ಬೇಕಾಗ್ತದೆ. ನಿಧಾನವಾದರೆ ಕೂಡ ಜನ ಅದನ್ನ ಅನುಸರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಶಾಸಕನಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಂತ ತಮಗೆ ಪೊಲೀಸ್ ಇಲಾಖೆ ವತಿಯಿಂದ ನಾಗರಿಕರ ಪರವಾಗಿ BIC ಎಲ್ಲ ಅಧಿಕಾರಿಗಳು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು.